ಕೊನೆ ಕ್ವಾಡ್ರೆಂಟು, 4ನೇ ಕ್ವಾಡ್ರೆಂಟು, ಅಲ್ಲೊಂದು ಪಾಯಿಂಟ್ ತೊಗೊಳೋಣ. ಈ ಪಾಯಿಂಟು ಆಯಿತಾ, ಇದು ನಿಮ್ಮ ರೇಡಿಯಸ್ಸು. ಸೊ ದಿಸ್ ಇಸ್ ಎ ಪಾಯಿಂಟ್ ಕ್ಯೂ ಎಮ್ ಕಾಮ ಎನ್. ಮತ್ತು ಕರೆಸ್ಪಾಂಡಿಂಗ್ ಟು ದಿಸ್ ಇಸ್ ಥೀಟಾ ಆ್ಯಂಡ್ ದಿಸ್ ಇಸ್ 270 ಪ್ಲಸ್ ಥೀಟಾ. ಅದೇ ಈ ಮೂಲೆಯಲ್ಲಿ ಮತ್ತೊಂದು ಥೀಟಾ ತಗೊಳ್ಳಿ. ಸೊ ಒಂದೇ ನಿಮಿಷ. ಸೊ ದಿಸ್ ಇಸ್ 90. ದಿಸ್ ಇಸ್ ಥೀಟಾ. ಸೊ ದಿಸ್ ಇಸ್ ಯೋರ್ ಓ ಎ ಮತ್ತು ಪಿ ಅಂತ ತೊಗೊತಾ ಇದ್ದೀನಿ ಇದನ್ನು. ಇದು ಓ ಎಮ್ ಕ್ಯೂ ಅಲ್ವಾ, ಇದೇ ಪ್ಯಾಟ್ರನಲ್ಲಿ ತೊಗೊಂಡಿರೋದು. ಇದನ್ನು ನಾನು ಎ ಕಾಮ ಬಿ ಅಂತ ಬರ್ಕೊತಾ ಇದ್ದೀನಿ. ಸರಿನಾ ಹುಡುಗರ? ಮೊದಲನೇದಾಗಿ ಇವೆರಡು ಟ್ರಯಾಂಗಲ್ ರಿಲೇಷನ್ಶಿಪ್ ಏನು? ಹೌದು, ದೇ ಆರ್ ಕಾಂಗ್ರುಯೆಂಟ್ ಅಲ್ವಾ. ಟ್ರಯಾಂಗಲ್ ಓ ಎ ಪಿ is congruent to triangle OMQ. OAP is OMQ. ಸರಿ ಇದೆ. ಹೇಗಂತ ಹೇಳಿದ್ರೆ ಬೈ AS ಕಾಂಗ್ರುಯೆನ್ಸಿ. ಸರಿನಾ? ನೆಕ್ಸ್ಟು ಬೈ CPCT. ಏನು ಹೇಳ್ಬೋದು? ಬೈ CPCT OA is equal to OM in terms of magnitude. ಇದು ಮುಖ್ಯ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. AP magnitude is equal to MQ magnitude. Next, OP magnitude is equal to OQ magnitude. ಇದು ಮುಖ್ಯ. ಸರಿನಾ? ಸೊ ಕೊನೆಯದಾಗಿ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ಸ್ ಏನಿರುತ್ತೆ ಯೋಚನೆ ಮಾಡಿ. ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟು ಎ ಇಸ್ ರಿಲೇಟೆಡ್ ಟು ಏನಿರ್ಬೋದು? ಎ ಅಂತ ಹೇಳಿದ್ರೆ ಓ ಎ ಅಂತ ಹೇಳಿದ್ರೆ ಎಮ್ ಓ ಎಮ್ ಅಂತ ಹೇಳಿದ್ರೆ ವೈ ಕಾಂಪೊನೆಂಟ್ ಅಂತ ಹೇಳಿದ್ರೆ ಎನ್ನು. ಸೊ ಎ ಈಸ್ ರಿಲೇಟೆಡ್ ಟು ಎನ್. ಅದೇ ಬಿ ಬಂದು ಆಬ್ವಿಯಸ್ಲಿ ಎಮ್ ಆಗುತ್ತೆ ಅಲ್ವಾ? ಯೋಚನೆ ಮಾಡಿ. ಬಿ ಅಂತ ಹೇಳಿದ್ರೆ ಹೈಟು, ಆ ಹೈಟು ಮತ್ತು ಈ ಲೆಂತ್ ಒಂದೇ ಇರುತ್ತೆ. ಇದಂತ ಹೇಳಿದ್ರೆ ಇದು ಎಕ್ಸ್ ಅಲ್ವಾ, ಇಟ್ಸ್ ಅಲಾಂಗ್ ದ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ರೆ ಎಕ್ಸ್ ಅಂತ ಹೇಳಿದ್ರೆ ಎಮ್. ನೆಕ್ಸ್ಟ್ ಇವಾಗ ಸೈನ್ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಎಮ್ಮು ಪಾಸಿಟಿವ್ ಆಗಿದೆ ವೈಲ್ ಎನ್ ಇಸ್ ನೆಗೆಟಿವ್ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ -1 ವಿತ್ ಎ ಟು ಗೆಟ್ ಎನ್. ಸೊ ಕೊನೆಯದಾಗಿ ಎಮ್ ಕಾಮ ಎನ್ ಇಸ್ ಸೇಮ್ ಆ್ಯಸ್ ಫೈಂಡಿಂಗ್ ಬಿ ಕಾಮ -1 ಇಂಟು ಎ ಅಲ್ವಾ? ಸರಿ ತಾನೆ? ಎಕ್ಸಾಂಪಲ್, ಇಫ್ ದಿಸ್ ವಾಸ್ 5, 2 ಇದೇನಿರುತ್ತೆ? ಇದು 2 ಇರುತ್ತೆ ಎಕ್ಸ್ ಕಾಂಪೊನೆಂಟ್ ವೈಲ್ ದ ಹೈಟ್ ಇಸ್ -5. ಸರಿ ತಾನೆ? ಸೊ ಇವಾಗ ನಾನು ಇದನ್ನು ರೀರೈಟ್ ವಿತ್ ಕಾಸ್ ಆಫ್ ಥೀಟಾ ಕಾಮ ಸೈನ್ ಆಫ್ ಥೀಟಾ, ಆ್ಯಂಡ್ ದಿಸ್ ವಿಲ್ ಬಿ ಕಾಸ್ ಆಫ್ 270 ಪ್ಲಸ್ ಥೀಟಾ ಆಗುತ್ತೆ, ಕಾಮ ಸೈನ್ ಆಫ್ 270 ಪ್ಲಸ್ ಥೀಟಾ ಆಗುತ್ತೆ ಇದು. ಸರಿನಾ? ಸೊ ಆ್ಯಸ್ ಅ ಹೋಲ್ ಏನಂತ ಹೇಳ್ಬೋದು? ದಿಸ್ ಇಸ್ cos of 270 plus theta is equal to alva is equal to ಏನೋ b. cos of 270 theta is equal to b is nothing but your sin of theta. ಸೊ ಇದೇನು ತೊಂದರೆ ಇಲ್ಲ. ಅದೇ ಇದು ಯಾವುದೋ sin of 270 plus theta is equal to what? -1 of e ಅಂತ ಹೇಳಿದ್ರೆ ಏನಿಲ್ಲಿ cos of theta. ಸರಿನಾ? ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಇವಾಗ ಕಾಸ್ ಆಫ್ 270 ಪ್ಲಸ್ 30ನೇ ತೊಗೊತೀನಿ. 300 ಇಸ್ ಈಕ್ವಲ್ ಟು ಸೈನ್ ಆಫ್ 30 ಅಲ್ವಾ? 270 ಪ್ಲಸ್ 30 is 300. ಸೊ ದಿಸ್ ಇಸ್ 0.5 ವೈಲ್ ಸೈನ್ ಆಫ್ 300 ಇಸ್ ಈಕ್ವಲ್ ಟು -1 ಇಂಟು ಕಾಸ್ ಆಫ್ 30 ವಿಚ್ ಇಸ್ -√3/2. ಸರಿ ತಾನೆ? ಸೊ ಇದನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಇವಾಗ. ಲೆಟ್ಸ್ ರನ್ ದಿಸ್ ಕೋಡ್. ಸೊ 30 ಅಂತ ಹೇಳಿದ್ರೆ 90 60 -60. ಸರಿ ಇದೆ ನೋಡಿ ಇಲ್ಲಿ -60 ವ್ಯಾಲ್ಯೂ ಸರಿ ಇದೆಯಾ? ಕಾಸ್ ಪಾಸಿಟಿವ್, ಸೈನ್ ನೆಗೆಟಿವು, ಕಾಸ್ 0.5, ಸೈನ್ 0.87 ಸರಿ ಇದೆ. ಸೊ ವಿ ಹ್ಯಾವ್ ದ ರೈಟ್ ಸೆಟ್ ಆಫ್ ವ್ಯಾಲ್ಯೂಸ್ ಅಲ್ವಾ? ಸರಿ ತಾನೆ? ಸೊ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕರೆಕ್ಟ್.
ನಮ್ಮ ಕಂಕ್ಲೂಷನ್ನು ಸರಿ ಇದೆ. ಸೊ ಇದುವರೆಗೂ ಇಂಥ ವಿಷಯಗಳು, ಈ ಕೋಆರ್ಡಿನೇಟ್ ವಿಷಯ ತುಂಬ ಸುಲಭ ಇದು ಅಲ್ವಾ. ಈ ರಿಲೇಷನ್ಶಿಪ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ನಾವು ಸಮ್ಮರೈಸ್ ಮಾಡ್ತಾಯಿದ್ದೀವಿ, ಕನ್ಫ್ಯೂಷನ್ ಆಗ್ಕೊಡೋದು. ಸೊ ಇದನ್ನು ಇವಾಗ ನೀವು ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ ಮತ್ತು ತಿಳ್ಕೊಳ್ಳಿ. ಮತ್ತೊಂದು ಸತಿ ಮುಂದಿನ ವೀಡಿಯೋದಲ್ಲಿ ನಾವು ಒಂದು ಕಂಕ್ಲೂಷನ್ ಬರ್ತೀನಿ, ಮತ್ತೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ.